ಮನುಷ್ಯ ಸಾಧು ಪ್ರಾಣಿಗಳಿಂದ ಹಿಡಿದು ಕ್ರೂರ ಪ್ರಾಣಿಗಳನ್ನ ಕೂಡ ಸಾಕ್ತಾ ಇದ್ದಾನೆ. ಅದು ಕೇವಲ ಜೂನಲ್ಲಿ ಅಂತ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದ್ರೆ ಕೆಲವರು ಮನೆಯಲ್ಲಿ ಕೂಡ ಕ್ರೂರ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ. ನೀವೆಲ್ಲರೂ ಅನ್ಕೊಂಡಿರ್ತೀರಾ ಪ್ರಾಣಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವು ಕೂಡ ನಮ್ಮ ಮೇಲೆ ಅಷ್ಟೇ ಪ್ರೀತಿಯನ್ನ ತೋರಿಸ್ತವೆ ಅಂತ. ಈ ಮಾತು ಎಷ್ಟು ಸತ್ಯನೋ ಅಷ್ಟೇ ಸುಳ್ಳು ಕೂಡ ಆಗಿರುತ್ತೆ. ಯಾಕಂದ್ರೆ ಬುದ್ಧಿ ಇರುವ ಮನುಷ್ಯನ ಕೈಯಲ್ಲೇ ತನ್ನ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಅಂತದ್ರಲ್ಲಿ ಪ್ರಾಣಿಗಳಿಗೆ ಕೋಪ ಬಂದ್ರೆ ನೀವು ತೋರಿಸಿರುವ ಪ್ರೀತಿಯನ್ನ ಕೂಡ ಅವು ಮರೆತು ಹೋಗ್ತವೆ. ಇವತ್ತಿನ ಈ ವಿಡಿಯೋದಲ್ಲಿ ಅಂತಹ ಭಯಂಕರವಾದ ಘಟನೆಗಳ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಹಾಗೂ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ನಂಬರ್ 10, ಟೆರ್ರಿ ಅಂಡ್ ಹಿಸ್ ಪಿಗ್. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ರಾ ಒಂದು ಹಂದಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ? ಇಲ್ಲಿ ಬರೀ ಅಟ್ಯಾಕ್ ಮಾಡೋದಲ್ಲ, ಒಬ್ಬ ವ್ಯಕ್ತಿಯನ್ನೇ ಸಾಯಿಸಿವೆ. 2012ರಲ್ಲಿ ನಡೆದ ಭಯಂಕರವಾದ ಘಟನೆ ಇದು. 68 ವರ್ಷ ವಯಸ್ಸಿರುವ ಒಬ್ಬ ರೈತ, ಆತನ ಹೆಸರು ಟೆರ್ರಿ ವೆನ್ಸ್ ಗ್ರಾನರ್. ಈ ವ್ಯಕ್ತಿ ಸಾಕಿರುವ ಹಂದಿಗಳೇ ಇವನ ಮಾಂಸವನ್ನ ತಿಂದು ಬಿಡ್ತವೆ. ಈ ಘಟನೆ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಸುತ್ತಮುತ್ತ ಇರುವ ರೈತರೆಲ್ಲ ಬಿಚ್ಚು ಬೀಳ್ತಾರೆ. ಟೆರ್ರಿ ಒಬ್ಬ ಸಾಮಾನ್ಯ ರೈತನಾಗಿದ್ದ. ತನ್ನ ಫಾರ್ಮ್ ನಲ್ಲಿ ಹಂದಿಗಳ ಜೊತೆಗೆ ಇನ್ನು ಇತರೆ ಜೀವಿಗಳನ್ನ ಕೂಡ ಸಾಕಿದ್ದ. ಅದರಲ್ಲೂ ಹಂದಿಗಳನ್ನ ಈತ ಹೆಚ್ಚಾಗಿ ಸಾಕಿದ್ದ. ಒಂದು ದಿನ ಹಂದಿಗಳನ್ನ ನೋಡಲು ಅವುಗಳ ಬೋನ್ ಒಳಗಡೆ ಹೋಗ್ತಾನೆ. ಆದ್ರೆ ಮತ್ತೆ ವಾಪಸ್ ಆ ವ್ಯಕ್ತಿ ಬರೋದೇ ಇಲ್ಲ. ತುಂಬಾ ಸಮಯ ಆಗಿದ್ರಿಂದ ಇವನ ಕುಟುಂಬಸ್ಥರು ಅವನನ್ನು ಹುಡುಕೊಂಡು ಫಾರ್ಮ್ ನ ಒಳಗಡೆ ಹೋಗ್ತಾರೆ. ಅಲ್ಲಿ ಆ ರೈತ ನೆಲದ ಮೇಲೆ ಬಿದ್ದು ಸತ್ತು ಹೋಗಿದ್ದ. ಜೊತೆಗೆ ಆ ವ್ಯಕ್ತಿಯ ಮಾಂಸವನ್ನ ಆ ಹಂದಿಗಳು ಕಿತ್ತು ತಿಂತಾ ಇದ್ವು. ತಕ್ಷಣ ಅವನ ಕುಟುಂಬದವರು ಪೊಲೀಸರಿಗೆ ಮಾಹಿತಿಯನ್ನ ತಿಳಿಸ್ತಾರೆ. ಕೊನೆಗೆ ಇನ್ವೆಸ್ಟಿಗೇಷನ್ ಅಲ್ಲಿ ತಿಳಿದು ಬಂದಿದ್ದು ಏನಂದ್ರೆ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಬಂದಿರಬೇಕು. ಇದರಿಂದ ಆ ವ್ಯಕ್ತಿ ನೆಲದ ಮೇಲೆ ಬಿದ್ದಿದ್ದಾನೆ. ಆದ್ರೆ ಹಂದಿಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ಅಂದ್ರೆ ಹಂದಿಗಳು ತುಂಬಾನೇ ನೀಟಾಗಿ ಇರಲು ಇಷ್ಟಪಡ್ತವೆ ಅಲ್ವಾ? ಅದಕ್ಕೆ ಈ ದೇಹವನ್ನ ತಿಂದು ಶುದ್ಧಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತವೆ. ಇದರ ಜೊತೆಗೆ ಪೊಲೀಸರು ಮತ್ತೊಂದು ಅನುಮಾನವನ್ನ ಕೂಡ ಹೇಳ್ತಾರೆ. ಒಂದು ವೇಳೆ ಆ ಹಂದಿಗಳೇ ಆ ರೈತನ ಮೇಲೆ ದಾಳಿ ಮಾಡಿರ್ಬೇಕು. ಅದರಿಂದ ಹಾರ್ಟ್ ಅಟ್ಯಾಕ್ ಬಂದು ಆ ವ್ಯಕ್ತಿ ಸತ್ತು ಹೋಗಿರ್ಬೇಕು. ನಂಬರ್ 9, ಸ್ಯಾಂಡ್ರಾ ಅಂಡ್ ಹರ್ ವೂಲ್ಫ್ ಡಾಗ್ಸ್. ಫ್ರೆಂಡ್ಸ್, ವೂಲ್ಫ್ ಡಾಗ್ ಇಂತಹ ಕ್ರಾಸ್ ಬ್ರೀಡ್ ಅಂದ್ರೆ ಇದರಲ್ಲಿ ಡಾಗ್ ಅಂಡ್ ವೂಲ್ಫ್ ನ ಎರಡು ಗುಣಗಳು ಕೂಡ ಇರ್ತವೆ. ವೂಲ್ಫ್ ಎಷ್ಟೊಂದು ಡೇಂಜರಸ್ ಆದ ಪ್ರಾಣಿ ಅಂತ ನಿಮ್ಗೂ ಗೊತ್ತಿರುವಂತಹ ವಿಷಯನೇ. ಇದರಿಂದ ಇವುಗಳನ್ನ ಸಾಕೋದು ತುಂಬಾನೇ ಅಪಾಯಕಾರಿ. ಹಾಗಿದ್ದಾಗ ವೂಲ್ಫ್ ಡಾಗ್ಸ್ ಇನ್ನೆಷ್ಟು ಭಯಂಕರವಾದ ಪ್ರಾಣಿಗಳು ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. 2006ನೇ ಇಸವಿಯಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ವಾಸವಾಗಿದ್ದ ಸ್ಯಾಂಡ್ರಾ ಅನ್ನುವ ಮಹಿಳೆಯೊಬ್ಳು ತನ್ನ ಮನೆಯಲ್ಲಿ ಹಲವಾರು ಪ್ರಾಣಿಗಳನ್ನ ಸಾಕಿದ್ಲು. ಅದರಲ್ಲಿ ವೂಲ್ಫ್ ಡಾಗ್ಸ್ ಅನ್ನ ತುಂಬಾನೇ ಹೆಚ್ಚಾಗಿ ಸಾಕಿದ್ಲು. ಹಾಗೂ ಈಕೆಯ ಅಭಿಪ್ರಾಯ ಏನಂದ್ರೆ ನಾವು ಯಾವುದೇ ಪ್ರಾಣಿಯನ್ನ ಪ್ರೀತಿಯಿಂದ ಸಾಕಿದ್ರೆ ಅವುಗಳನ್ನ ನಾವು ಮನೆಯಲ್ಲಿ ಇಟ್ಕೊಳ್ಬಹುದು. ಆದ್ರೆ ಈಕೆಯ ಅಭಿಪ್ರಾಯವೇ ಈಕೆಗೆ ಒಂದು ದೊಡ್ಡ ಶಾಪವಾಗಿ ಬದಲಾಗುತ್ತೆ. ಒಂದು ದಿನ ಆಕೆ ವೂಲ್ಫ್ ಡಾಗ್ಸ್ ಗಳ ಜೊತೆಗೆ ಇದ್ದಕ್ಕಿದ್ದಾಗ ಎಲ್ಲಾ ವೂಲ್ಫ್ ಡಾಗ್ಸ್ ಆಕೆಯ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತವೆ. ಅವುಗಳಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಾಗದೆ ಅಲ್ಲೇ ತನ್ನ ಪ್ರಾಣವನ್ನ ಬಿಡ್ತಾಳೆ. ನಂಬರ್ 8, ಮಾರಿಯಸ್ ಅಂಡ್ ಹಿಸ್ ಹಿಪ್ಪೋ. ಸೌತ್ ಆಫ್ರಿಕಾದಲ್ಲಿದ್ದ 40 ವರ್ಷದ ಒಬ್ಬ ವ್ಯಕ್ತಿ ಒಂದು ಹಿಪ್ಪೋವನ್ನ ಸಾಕಿದ್ದ. ಈತ ಆರ್ಮಿಯಲ್ಲಿ ಮೇಜರ್ ಪೋಸ್ಟ್ ನಲ್ಲಿ ಕೂಡ ಕೆಲಸ ಮಾಡಿದ್ದ. ಸೈನ್ಯದಿಂದ ಹೊರಗಡೆ ಬಂದ್ಮೇಲೆ ಆತ ತನ್ನ ಮನೆಯಲ್ಲಿ ಒಂದು ಹಿಪ್ಪೋವನ್ನ ಸಾಕೋದಕ್ಕೆ ಶುರು ಮಾಡ್ತಾನೆ. ಸಾಮಾನ್ಯವಾಗಿ ಹಿಪ್ಪೋಸ್ ಆಫ್ರಿಕಾದ ಅತ್ಯಂತ ಭಯಂಕರವಾದ ಪ್ರಾಣಿಗಳೆಂದು ಹೇಳಲಾಗುತ್ತೆ. ಆದ್ರೂ ಕೂಡ ಈತ ತನ್ನ ಮನೆಯಲ್ಲಿ ಹಿಪ್ಪೋವನ್ನ ಪ್ರೀತಿಯಿಂದ ಸಾಕ್ತಾನೆ. ಯಾಕಂದ್ರೆ ಜನರಿಗೆ ಆತ ಒಂದು ಸಂದೇಶವನ್ನ ಕೊಡಬೇಕು ಅಂತ ಅನ್ಕೊಂಡಿದ್ದ. ಕ್ರೂರ ಪ್ರಾಣಿಗಳನ್ನ ಕೂಡ ಅವರು ತಮ್ಮ ಮನೆಯಲ್ಲಿ ಸಾಕಬಹುದು ಅಂತ. ಈ ವ್ಯಕ್ತಿ ಹಿಪ್ಪೋವನ್ನ ಸಾಕಲು 400 ಎಕರೆಯ ಒಂದು ಫಾರ್ಮ್ ಕೂಡ ಮಾಡ್ಕೊಂಡಿದ್ದ. ಅದರಲ್ಲಿ ಹಿಪ್ಪೋಗೆ ಬೇಕಾಗಿರುವ ದೊಡ್ಡ ನೀರಿನ ಕೊಳ ಕೂಡ ಇತ್ತು. ಈ ವ್ಯಕ್ತಿ ಹಿಪ್ಪೋವನ್ನ ತನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದ. ಕೆಲವು ಬಾರಿ ಹಿಪ್ಪೋದ ಪಕ್ಕದಲ್ಲೇ ಆ ವ್ಯಕ್ತಿ ಮಲಗ್ತಾ ಇದ್ದ. ಈತನಿಗೆ ಸವಾರಿ ಮಾಡ್ಬೇಕು ಅನ್ಸಿದಾಗ ಇದರ ಮೇಲೆ ಕೂತು ಸವಾರಿ ಕೂಡ ಮಾಡ್ತಾ ಇದ್ದ. ಇವರಿಬ್ಬರ ಮಧ್ಯೆ ಇಷ್ಟೊಂದು ಪ್ರೀತಿ ಇದ್ರೂ ಕೂಡ ತನ್ನ ಮಾಲೀಕನನ್ನ ಈ ಹಿಪ್ಪೋ ಸಾಯಿಸ್ಬಿಡುತ್ತೆ. ಒಂದು ದಿನ ಈ ವ್ಯಕ್ತಿ ಹಿಪ್ಪೋ ಮೇಲೆ ಸವಾರಿ ಮಾಡ್ಬೇಕಾದ್ರೆ ಹಿಪ್ಪೋ ಆ ವ್ಯಕ್ತಿಯನ್ನ ನೀರಿನ ಒಳಗೆ ಕರ್ಕೊಂಡೋಗಿ ಸಾಯಿಸ್ಬಿಡುತ್ತೆ. ಆಗಾಗ ಈ ಹಿಪ್ಪೋಗೆ ಕೋಪ ಬರೋದನ್ನ ಆ ವ್ಯಕ್ತಿ ಮೊದ್ಲೇ ಗಮನಿಸಿದ್ದ ಕೂಡ. ಆದ್ರೂ ಅದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ದೆ ತನ್ನ ಮನೆಯಲ್ಲೇ ಹಿಪ್ಪೋವನ್ನ ಇಟ್ಕೊಳ್ತಾನೆ. ಆದ್ರೆ ಕೊನೆಗೆ ಆ ಹಿಪ್ಪೋ ಕೋಪಕ್ಕೆ ಅವನೇ ಬಲಿಯಾಗ್ತಾನೆ. ನಂಬರ್ 7, ಚಾರ್ಲಾ ನಾಶ್ ಅಂಡ್ ಚಿಂಪಾಂಜಿ. 2009ರಲ್ಲಿ ನಡೆದ ಭಯಂಕರವಾದ ಘಟನೆ ಇದು. ಈ ಚಿಂಪಾಂಜಿ ತುಂಬಾನೇ ಬುದ್ಧಿವಂತ ಜೀವಿಯಾಗಿತ್ತು. ಈ ಮಾತನ್ನ ಹೇಳೋದಕ್ಕೆ ಕಾರಣ ಕೂಡ ಇದೆ. The chimp killed my friend. He ripped her face off. Please hurry up. Listen
to me! ಈ ಚಿಂಪಾಂಜಿ ಕೆಲವು ಜಾಹೀರಾತುಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ಕೂಡ ಆಕ್ಟ್ ಮಾಡಿತ್ತು. ಆದ್ರೆ ಒಂದು ದಿನ ಏನಾಯ್ತೋ ಗೊತ್ತಿಲ್ಲ, ಒಬ್ಬ ಮಹಿಳೆ ಮೇಲೆ ಇದು ಭಯಾನಕವಾಗಿ ದಾಳಿ ಮಾಡುತ್ತೆ. ಸ್ಯಾಂಡ್ರಾ ಅನ್ನುವ ಒಬ್ಬ ಮಹಿಳೆ ತನ್ನ ಮನೆಯಲ್ಲಿ ಈ ಚಿಂಪಾಂಜಿಯನ್ನು ಸಾಕಿದ್ಲು. ಒಂದು ದಿನ ಚಾರ್ಲನಾಶ್ ಅನ್ನುವ ಮಹಿಳೆ ತನ್ನ ಸ್ನೇಹಿತೆಯನ್ನ ಭೇಟಿಯಾಗಲು ಈ ಮನೆಗೆ ಬಂದಾಗ ಇದ್ದಕ್ಕಿದ್ದ ಹಾಗೆ ಆ ಚಿಂಪಾಂಜಿ ಅವಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಆ ದಾಳಿಯಲ್ಲಿ ಆ ಮಹಿಳೆಯ ಮುಖ ಹಾಗೂ ಕೈಗಳು ತುಂಬಾನೇ ಡ್ಯಾಮೇಜ್ ಆಗುತ್ತೆ. ಈ ಘಟನೆ ಎಷ್ಟೊಂದು ಭಯಂಕರವಾಗಿತ್ತು ಅಂದ್ರೆ ಈ ಚಿಂಪಾಂಜಿ ಆ ಮಹಿಳೆಯ ಕೈಯನ್ನ ಕೂಡ ಕತ್ತರಿಸ್ಬಿಡುತ್ತೆ. ಇಲ್ಲಿ ಆ ಮಹಿಳೆಯ ಜೀವವೇನೋ ಉಳಿತು, ಆದ್ರೆ ಈ ಮಹಿಳೆಯ ಮುಖ ಎಷ್ಟೊಂದು ಡ್ಯಾಮೇಜ್ ಆಗಿತ್ತು ಅಂದ್ರೆ ಡಾಕ್ಟರ್ಸ್ ಈಕೆಯ ಮುಖಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಾಗಿ ಬರುತ್ತೆ. ಆದ್ರೂ ಕೂಡ ಈಕೆಯ ಮುಖ ಎಷ್ಟೊಂದು ವಿಕಾರವಾಗಿದೆ ಅಂತ ನೀವೇ ನೋಡಿ. ನಂಬರ್ 6, ಡ್ಯಾನ್ ಬ್ರಾಂಡನ್ ಅಂಡ್ ಹಿಸ್ ಪೈಥಾನ್. ಫ್ರೆಂಡ್ಸ್, ಇಂಗ್ಲೆಂಡ್ ನಲ್ಲಿ ವಾಸವಾಗಿದ್ದ ಈ ವ್ಯಕ್ತಿಗೆ ತನ್ನ ಮನೆಯಲ್ಲಿ ಹಾವುಗಳನ್ನ ಸಾಕುವುದು ತುಂಬಾನೇ ಇಷ್ಟ. ಎಷ್ಟೊಂದು ಇಷ್ಟ ಅಂದ್ರೆ ಅವುಗಳನ್ನ ಮನೆಯಲ್ಲಿ ಸಾಕೋದಲ್ದೆ ಅವನು ಮಲಗುವಾಗ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಳ್ತಾ ಇದ್ದ. ಈತನ ಬಳಿ 8 ಅಡಿಗಿಂತ ಉದ್ದವಾದ 9ಕ್ಕಿಂತ ಹೆಚ್ಚು ಹಾವುಗಳಿದ್ವು. ಈ ಹಾವುಗಳು ಯಾವಾಗ್ಲೂ ಅವನ ಬೆಡ್ರೂಮ್ ನಲ್ಲೇ ಓಡಾಡ್ತಾ ಇದ್ವು. ಇದ್ರ ಜೊತೆಗೆ ಮನೆಯಲ್ಲಿ ಸ್ಪೈಡರ್ ಗಳನ್ನ ಸಾಕೋದು ಕೂಡ ಈತನಿಗೆ ತುಂಬಾನೇ ಇಷ್ಟ ಅಂತೆ. ಹಾಗಂತ ಈ ವ್ಯಕ್ತಿಗೆ ಹಾವುಗಳನ್ನ ಸಾಕುವ ಎಕ್ಸ್ಪೀರಿಯನ್ಸ್ ಏನು ಇಲ್ಲ ಅಂತ ಅಂದ್ಕೋಬೇಡಿ. ಈ ವ್ಯಕ್ತಿ ಕಳೆದ 12 ವರ್ಷಗಳಿಂದ ಮನೆಯಲ್ಲಿ ಹಾವುಗಳನ್ನ ಸಾಕ್ತಾ ಇದ್ದ. ಆದ್ರೆ ಅವನು ಸಾಕ್ತಾ ಇದ್ದ ಎಲ್ಲ ಹಾವುಗಳಿಗಿಂತ ಅದರಲ್ಲಿ ಒಂದು ಹಾವನ್ನ ಅವನು ತುಂಬಾನೇ ಇಷ್ಟ ಪಡ್ತಾ ಇದ್ದ. ಅದಕ್ಕೆ ಅವನು ಟೈನಿ ಅನ್ನುವ ಹೆಸರನ್ನ ಕೂಡ ಇಟ್ಟಿದ್ದ. ಹೆಚ್ಚಿನ ಸಮಯ ಆ ಹಾವಿನ ಜೊತೆ ಅವನು ಕಳೀತಾ ಇದ್ದ. ಅವನು ಮಲಗುವಾಗ ಕೂಡ ಅವನ ಬೆಡ್ ಮೇಲೆ ಈ ಹಾವನ್ನ ಇಟ್ಕೊಂಡು ಮಲಗ್ತಾ ಇದ್ದ. ಒಂದು ದಿನ ಸಡನ್ ಆಗಿ ಅವನ ರೂಮ್ ನಲ್ಲಿ ಏನೋ ಕೆಳಗಡೆ ಬಿದ್ದ ಹಾಗೆ ಶಬ್ದ ಬರುತ್ತೆ. ಅದನ್ನ ಕೇಳಿಸ್ಕೊಂಡ ಅವನ ತಾಯಿ ಏನಾಯ್ತು ಅಂತ ಬಂದು ನೋಡಿದ್ರೆ ನೆಲದ ಮೇಲೆ ಅವನು ಸತ್ತು ಬಿದ್ದಿದ್ದ. ಆಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಅವನು ಉಸಿರುಗಟ್ಟಿ ಸತ್ತು ಹೋಗಿದ್ದಾನೆ ಅಂತ ಬರುತ್ತೆ. ಅದಕ್ಕೆ ಕಾರಣ ಅವನ ಪ್ರೀತಿಯ ಹಾವು ಟೈನಿ. ನಂಬರ್ 5, ಕೆಲ್ಲಿ ಅಂಡ್ ಹರ್ ಬಿಯರ್. ಇದು 2009ರಲ್ಲಿ ಪೆನ್ಸಿಲ್ವೇನಿಯಾದಲ್ಲಿ ನಡೆದ ಘಟನೆ. ಕೆಲ್ಲಿ ತನ್ನ ಮನೆಯಲ್ಲಿ ಚಿಕ್ಕ ವಯಸ್ಸಿನಿಂದಲೂ ಒಂದು ಕಪ್ಪು ಬಣ್ಣದ ಕರಡಿಯನ್ನ ಸಾಕ್ತಾ ಇದ್ಲು. ಅವಳು ಇದನ್ನ ತನ್ನ ಮಗುವಿನ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ಲು. ಇದ್ರ ಜೊತೆಗೆ ತನ್ನ ಮನೆಯಲ್ಲಿ ಇತರೆ ಪ್ರಾಣಿಗಳನ್ನ ಕೂಡ ಅವಳು ಸಾಕಿದ್ಲು. ಈಕೆಯ ಅಭಿಪ್ರಾಯ ಏನಂದ್ರೆ ಯಾವುದೇ ಪ್ರಾಣಿಯನ್ನ ಮರಿಯಾಗಿದ್ದಾಗಿಂದಲೂ ಪ್ರೀತಿಯಿಂದ ಸಾಕಿದ್ರೆ ಅವುಗಳಲ್ಲಿ ಮನುಷ್ಯರ ರೀತಿಯಲ್ಲಿ ಎಮೋಷನ್ಸ್ ಕೂಡ ಹುಟ್ಟಿಕೊಳ್ತವೆ. ಅದು ಎಂತಹ ಪ್ರಾಣಿಗಳಾಗಿದ್ರು ಕೂಡ ಮನುಷ್ಯರ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನ ಬೆಳೆಯುತ್ತೆ ಅನ್ನೋದು ಈಕೆಯ ಅಭಿಪ್ರಾಯ. ಆದ್ರೆ ಈಕೆಯ ಈ ಮಾತು 2009ರಲ್ಲಿ ನಡೆದ ಘಟನೆಯಿಂದ ಸುಳ್ಳು ಅಂತ ಪ್ರೂವ್ ಆಗುತ್ತೆ. ಒಂದು ದಿನ ಕರಡಿಯ ಪಂಜರವನ್ನ ಈಕೆ ಕ್ಲೀನ್ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಆ ಕರಡಿ ಈಕೆಯ ಮೇಲೆ ದಾಳಿ ಮಾಡುತ್ತೆ. ಇದನ್ನ ಗಮನಿಸಿದ ಅಕ್ಕಪಕ್ಕದ ಮನೆಯವರು ಅವಳನ್ನ ಕಾಪಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಆದ್ರೆ ಆ ಕರಡಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ಅವರಿಂದ ಸಾಧ್ಯನೇ ಆಗೋದಿಲ್ಲ. ಇದರಿಂದ ಬೇರೆ ದಾರಿ ಇಲ್ಲದೆ ಅವರ ಬಳಿ ಇದ್ದ ಗನ್ನಿಂದ ಆ ಕರಡಿಯನ್ನ ಶೂಟ್ ಮಾಡ್ತಾರೆ. ಆದ್ರೆ ಅಷ್ಟೊತ್ತಿಗೆ ತುಂಬಾನೇ ಲೇಟ್ ಆಗಿತ್ತು. ಅಂದ್ರೆ ಆ ಮಹಿಳೆ ಆಲ್ರೆಡಿ ತನ್ನ ಪ್ರಾಣವನ್ನ ಬಿಟ್ಟಿದ್ಲು. ನಂಬರ್ 4, ಪಾಮ್ ಅಂಡ್ ಹರ್ ಕ್ಯಾಮೆಲ್. ಫ್ರೆಂಡ್ಸ್, 2007ರಲ್ಲಿ ಪಾಮ್ ವೀವರ್ ಅನ್ನುವ ಮಹಿಳೆ ತನ್ನ ಪ್ರೀತಿಯ ಒಂಟೆಯ ಕೋಪಕ್ಕೆ ಸತ್ತು ಹೋಗ್ತಾಳೆ. ಈ ಮಹಿಳೆಗೆ ಪ್ರಾಣಿಗಳು ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಈಕೆಯ ಬರ್ತ್ಡೇಗೆ ಅವರ ಫ್ಯಾಮಿಲಿ ಮೆಂಬರ್ಸ್ ಒಂದು ಒಂಟೆ ಮರಿಯನ್ನ ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಈಕೆಗೆ ಈ ಒಂಟೆ ಮರಿ ತುಂಬಾನೇ ಇಷ್ಟ ಕೂಡ ಆಗುತ್ತೆ. ಆಗಿಂದ ಇದನ್ನ ತನ್ನ ಮನೆಯಲ್ಲಿ ಸಾಕ್ತಾ ಇರ್ತಾಳೆ. ಪ್ರತಿದಿನ ಅದಕ್ಕೆ ಆಹಾರ ಕೊಡೋದು ಹಾಗೂ ಅದರ ಜೊತೆಗೆ ಸವಾರಿ ಮಾಡೋದನ್ನ ಮಾಡ್ತಿರ್ತಾಳೆ. ಅದೇ ರೀತಿಯಲ್ಲಿ ಒಂದು ದಿನ ಆ ಒಂಟೆಗೆ ಆಹಾರ ಕೊಡೋದಕ್ಕೆ ಹೋಗ್ತಾಳೆ. ಆದ್ರೆ ಆ ಒಂಟೆಗೆ ಅವಳ ಮೇಲೆ ಯಾಕೆ ಕೋಪ ಬಂತೋ ಗೊತ್ತಿಲ್ಲ, ಆಕೆಯ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ. ಕೊನೆಗೆ ಅವಳ ಮೇಲೆ ಆ ಒಂಟೆ ಕೂತ್ಕೊಳ್ಳುತ್ತೆ. ಇದರಿಂದ ಆ ಮಹಿಳೆ ತನ್ನ ಪ್ರಾಣವನ್ನೇ ಕಳೆದುಕೊಳ್ತಾಳೆ. ನಂಬರ್ 3, ಮಾರ್ಕ್ ಅಂಡ್ ಹಿಸ್ ಎಕ್ಸೋಟಿಕ್ ಪೆಟ್ಸ್. ಈ ವ್ಯಕ್ತಿಗೆ ಎಕ್ಸೋಟಿಕ್ ಅನಿಮಲ್ಸ್ ಅಂದ್ರೆ ತುಂಬಾನೇ ಇಷ್ಟ. ಅದಕ್ಕೆ ಮನೆಯಲ್ಲಿ ತುಂಬಾ ತರಹದ ಎಕ್ಸೋಟಿಕ್ ಅನಿಮಲ್ಸ್ ಅನ್ನ ಇವನು ಸಾಕ್ತಾ ಇದ್ದ. ಉದಾಹರಣೆಗೆ ತುಂಬಾ ತರಹದ ಸ್ಪೈಡರ್ ಗಳನ್ನ ಹಾಗೂ ಹಾವುಗಳನ್ನ ಸಾಕಿದ್ದ. ಕೊನೆಗೆ ಅವುಗಳಿಂದಾನೆ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ತನ್ನ ಮನೆಯಲ್ಲಿ ಬ್ಲಾಕ್ ವಿಡೋ ಅನ್ನುವ ಸ್ಪೈಡರ್ ನ ಕೂಡ ಸಾಕಿದ್ದ. ಅಕ್ಕಪಕ್ಕದ ಮನೆಯವರಿಗೆ ಈ ಮನೆಯಿಂದ ಕೆಟ್ಟ ವಾಸನೆ ಬರ್ತಾ ಇತ್ತು. ಅದಕ್ಕೆ ಪೊಲೀಸರಿಗೆ ಕಂಪ್ಲೇಂಟ್ ಕೂಡ ಮಾಡ್ತಾರೆ. ಅವರು ಬಂದು ಚೆಕ್ ಮಾಡಿದ್ರೆ ಮನೆಯಲ್ಲಿ ಆ ವ್ಯಕ್ತಿ ಸತ್ತು ಬಿದ್ದಿದ್ದ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅವನ ಮನೆಯಲ್ಲಿದ್ದ ಒಂದು ಸ್ಪೈಡರ್ ಅವನನ್ನ ಕಚ್ಚಿರೋದ್ರಿಂದ ಆ ವ್ಯಕ್ತಿ ಸತ್ತು ಹೋಗಿದ್ದಾನಂತೆ. ಅವನ ಮನೆಯಲ್ಲಿ 200ಕ್ಕೂ ಹೆಚ್ಚು ಸ್ಪೈಡರ್ ಗಳು ಹಾಗೂ ಇನ್ನಿತರ ಎಕ್ಸೋಟಿಕ್ ಅನಿಮಲ್ಸ್ ಕೂಡ ಕಂಡು ಬರ್ತವೆ. ನಂಬರ್ 2, ರೊನಾಲ್ಡ್ ಅಂಡ್ ಹಿಸ್ ಲಿಜಾರ್ಡ್. ಈ ವ್ಯಕ್ತಿಗೆ ಲಿಜಾರ್ಡ್ಸ್ ಅಂದ್ರೆ ತುಂಬಾನೇ ಇಷ್ಟ. ಇದರಿಂದ ತನ್ನ ಮನೆಯಲ್ಲಿ ಈ 6 ಅಡಿ ಉದ್ದವಿರುವ ಲಿಜಾರ್ಡ್ ಅನ್ನ ಸಾಕ್ತಾ ಇದ್ದ. ಅದು ಕೂಡ ತನ್ನ ಮನೆಯಲ್ಲಿ ಫ್ರೀ ಆಗಿ ತಿರುಗೋದಕ್ಕೆ ಬಿಡ್ತಾ ಇದ್ದ. ಅಂದ್ರೆ ಅದು ಮನೆಯಲ್ಲಿ ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ಓಡಾಡಬಹುದು. ಸಾಮಾನ್ಯವಾಗಿ ಆ ವ್ಯಕ್ತಿ ಸಾಕಿದ್ದ ಹಲ್ಲಿ ತುಂಬಾನೇ ವಿಷಕಾರಿಯಾಗಿತ್ತು. ಅವುಗಳ ಬಾಯಲ್ಲಿ ತುಂಬಾನೇ ಅಪಾಯಕಾರಿಯಾದ ಬ್ಯಾಕ್ಟೀರಿಯಾಸ್ ವಾಸವಾಗಿರುತ್ತೆ. ಒಂದು ದಿನ ಆ ಹಲ್ಲಿ ಆ ವ್ಯಕ್ತಿಯನ್ನ ಕಚ್ಚುತ್ತೆ. ಇದರಿಂದ ಆ ವ್ಯಕ್ತಿ ಸ್ವಲ್ಪ ಹೊತ್ತಿನಲ್ಲೇ ಮೂರ್ಛೆ ಹೋಗಿ ಕೊನೆಗೆ ಅವನ ಮನೆಯಲ್ಲೇ ಸತ್ತು ಹೋಗ್ತಾನೆ. ನಂಬರ್ 1, ಎಜೆ ಮಾರಿಕ್ ಅಂಡ್ ಹಿಸ್ ಬೆಂಗಾಲ್ ಟೈಗರ್. 2003ರಲ್ಲಿ ಎಜೆ ಮಾರಿಕ್ ಅನ್ನುವ ಒಬ್ಬ ವ್ಯಕ್ತಿಯ ಸಾವು ತಾನು ಸಾಕಿದ್ದ ಒಂದು ಹುಲಿಯ ಕೈಯಲ್ಲಿ ಆಗುತ್ತೆ. ಒಂದು ದಿನ ಆ ಹುಲಿಗೆ ಆಹಾರ ಕೊಡಲು ಅದರ ಪಂಜರದ ಒಳಗಡೆ ಹೋದ
ಹೋದಾಗ ಆ ಹುಲಿ ಇದ್ದಕ್ಕಿದ್ದಾಗ ಅವನ ಮೇಲೆ ದಾಳಿ ಮಾಡುತ್ತೆ. ಇದರಿಂದ ಆ ವ್ಯಕ್ತಿ ಅಲ್ಲೇ ತನ್ನ ಪ್ರಾಣವನ್ನ ಕಳೆದುಕೊಳ್ತಾನೆ. ಸೊ ದಟ್ ವಾಸ್ ದ ಇನ್ಫಾರ್ಮ್ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.